ವೆಲ್ಕಮ್ ಟು ಹರ್ಷಾದಿಕ್ ಸುಚಿ ಹೋಲಿಸ್ಟಿಕ್ಸ್. ತಮಗೆಲ್ಲ ಸ್ವಾಗತ. ಸುಜೋಕ್ 6 ಕೀ ಅಂತ ಹೇಳ್ತೀವಿ ಇದನ್ನು. ಇದು ಟಿ ಸಿ ಎಮ್ಗೂ ಸಹ ನಾವು ಕೋರಿಲೇಟ್ ಮಾಡ್ಕೋಬೋದು. ಟಿ ಸಿ ಎಮ್ಮಲ್ಲಿ 5 ಎಲಿಮೆಂಟ್ಸ್ ಡೀಪಾಗಿ ಅನಲೈಸಿಸ್ ಮಾಡ್ತಾರೆ. ಸುಜೋಕಲ್ಲಿ ಡಿಸೀಸ್ ಬೇಸ್ಡ್ ಅಂದರೆ ಸಿಮ್ಟಮ್ಸ್ ಬೇಸ್ಡ್ ನಾವು ಡೀಪಾಗಿ ಅನಲೈಸಿಸ್ ಮಾಡ್ತಾ ಇದ್ದೀವಿ. ಸುಜೋಕ್ 6 ಕೀ ಅಂತಲೇ ಕರಿತೀವಿ ಇದಕ್ಕೆ. ಇಲ್ಲಿ ಪ್ರತಿಯೊಂದು ಮೆರಿಡಿಯನ್ನು ಇಂಡಿವಿಜುವಲಾಗಿ ಟ್ರೀಟ್ ಮಾಡ್ತೀವಿ. ಟಿ ಸಿ ಎಮ್ಮಲ್ಲಿ ಪ್ರತಿಯೊಂದು ಆರ್ಗನ್ನು ಇಂಡಿವಿಜುವಲಾಗಿ ಟ್ರೀಟ್ ಮಾಡ್ತೀವಿ. ಡಿಫ್ರೆನ್ಸ್ ಇಷ್ಟೇ. ಸುಜೋಕ್ ಮ್ಯಾಗ್ನೆಟ್ ಥೆರಪಿ ಮಾಡ್ತೀವಲ್ವ, ಈ ಮೆರಿಡಿಯನ್ ಥೆರಪಿಯಲ್ಲಿ ಬಾರ್ ಮ್ಯಾಗ್ನೆಟ್ ಒಂದನ್ನೇ ಯೂಸ್ ಮಾಡೋದು. ಆ್ಯಕ್ಚುಲಿ ಇವಾಗ ಕಲರ್ ಥೆರಪಿನೂ ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದೀವಲ್ವಾ, ಸೊ ಹಾಗಾಗಿ 6 ಕೀನ ನೀವು ಕಲರ್ಫುಲ್ಲಾಗಿ ನೋಡ್ತಾ ಇದ್ದೀವಿ. ಮೆರಿಡಿಯನ್ ಥೆರಪಿ ಅಂತ ಬಂದಾಗ ನಾವು ಬಾರ್ ಮ್ಯಾಗ್ನೆಟ್ ಯೂಸ್ ಮಾಡ್ತಾ ಇದ್ವಿ. 1 ಮೆರಿಡಿಯನ್ ಅಟ್ ಎ ಟೈಮ್ ಟ್ರೀಟ್ ಮಾಡ್ತಾ ಇದ್ವಿ. ಒಂದು ಟೋನಿಫೈ ಅಥವಾ ಸೆಡೇಷನ್ ಬೇಸ್ಡ್ ಆನ್ ಮೆರಿಡಿಯನ್ ಎನರ್ಜಿ ಲೆವೆಲ್ ಯೂಸ್ ಮಾಡ್ತಾ ಇದ್ವಿ ಆಗ. ಈಗ ಆಗಿಲ್ಲ. ಟಿ ಸಿ ಎಮ್ ಆಗಿರೋದ್ರಿಂದ, ನಿಮಗೆಲ್ಲ ಟಿ ಸಿ ಎಮ್ ಗೊತ್ತಿರೋದ್ರಿಂದ, ಸೊ ಮಲ್ಟಿಪಲ್ ಕಲರ್ಸ್ನ ಒಟ್ಟೊಟ್ಟಿಗೆ ಯೂಸ್ ಮಾಡೋದು ಹೇಗೆ ಅನ್ನೋದನ್ನು ತಿಳ್ಕೊಬೋದು. ನಾವೆಲ್ಲ ಮಲ್ಟಿಪಲ್ ಕಲರ್ಸ್ ಯೂಸ್ ಮಾಡಿನೇ ಮ್ಯಾಜಿಕ್ನ ನೋಡ್ತಾ ಇರೋದು. ನಾಟ್ ಸಿಂಗಲ್ ಬಾರ್ ಮ್ಯಾಗ್ನೆಟ್ ಹಾಕಿ ಯಾವುದೇ ಮ್ಯಾಜಿಕ್ನ ನೋಡಲಿಲ್ಲ. ಜೊತೆಗೆ ಇನ್ನೊಂದು, ಬಾರ್ ಮ್ಯಾಗ್ನೆಟಲ್ಲಿ ಕಲರ್ ವ್ಯತ್ಯಾಸ ಆಗಿನೂ ಸಹ ನಮಗೆ ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಕಾಣಿಸ್ಕೊಳ್ತು. ಸೈಡ್ ಎಫೆಕ್ಟ್ಸ್ ಮೀನ್ಸ್ ರಿಸಲ್ಟ್ ಬರಲ್ಲ. ಸೊ ಹಾಗಾಗಿ ಬಾರ್ ಮ್ಯಾಗ್ನೆಟ್ಗಿಂತ ಆ ಕಲರ್ಫುಲ್ ಯೂಸ್ ಮಾಡಿ ಕಲರ್ಫುಲ್ ಥೆರಪಿಯಲ್ಲಿ ಇನ್ಸ್ಟೆಂಟಾಗಿ ಬ್ಯೂಟಿಫುಲ್ ರಿಸಲ್ಟ್ನ ತಗೊಳ್ಳೋಣ. ಸೊ ಇವತ್ತು ನಾವು ಫಸ್ಟು ಸುಜೋಕ್ ಮೆರಿಡಿಯನ್ ಕ್ಲಾಸಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಾವು ಯಾವಾಗಲೂ ಜನರಲಿ 12 ಮೆರಿಡಿಯನ್ಸ್ ಬಗ್ಗೆ ಅಷ್ಟೇ ಮಾತಾಡೋದಲ್ವಾ. ಸೊ ಸುಜೋಕಲ್ಲಿ ನಾವು ಬೇಸಿಕಲ್ಲಿ ಹೇಳೋದಷ್ಟೇ. ಫ್ರಮ್ ಡೇ 1 ಇಟ್ ಸೆಲ್ಫ್ 14 ಮೆರಿಡಿಯನ್ಸ್ ನಮ್ಮದು. 14 ಮೆರಿಡಿಯನ್ಸ್ನು ನೀವು ಕನ್ಸಿಡರ್ ಮಾಡಬೇಕು. ಸುಜೋಕ್ ಅಂದಿದ ತಕ್ಷಣ ಫಸ್ಟ್ ದಿಸ್ 3 ಫಿಂಗರ್ಸ್, ಯಾವಾಗಲೂ ಅಷ್ಟೇ ಈ 3 ಫಿಂಗರ್ಸ್ ಇರುತ್ತೆ. ಯಾವಾಗಲೂ ನಾವು ಈ 3 ಫಿಂಗರ್ಸ್, ಸುಜೋಕ್ ಅಂದರೆ ಫಸ್ಟ್, ಮೆರಿಡಿಯನ್ ಥೆರಪಿ ಅಂದರೆ ಈ 3 ಫಿಂಗರ್ಸ್ನ ಯೂಸ್ ಮಾಡ್ತೀವಿ. ಸೊ ನಿಮಗೆಲ್ಲ ಗೊತ್ತಿದೆ, ಟಿ ಸಿ ಎಮ್ಮಲ್ಲಿ ಗೊತ್ತಿರೋ ಅಂಥದ್ದು ಇನ್ ಮೆರಿಡಿಯನ್ಸ್, ಯಾಂಗ್ ಮೆರಿಡಿಯನ್ಸ್, ಕರೆಕ್ಟ್ ಅಲ್ವಾ? ಸೊ ಇದು ಕಾಮನ್ ಪ್ರಿನ್ಸಿಪಲ್. ಎಲ್ಲೇ ಹೋದ್ರೂ ನೀವು ಯಾವ ಥೆರಪಿಲಿ ತೊಗೊಂಡವರು ಹೀಗೆ ಇರುತ್ತೆ. ಸುಜೋಕಲ್ಲಿ ಇದು ಇನ್ನು, ಇದು ಯಾಂಗ್ ಅಂತ ನಿಮಗೆಲ್ಲ ಗೊತ್ತಿದೆ. ಸೊ ಮೆರಿಡಿಯನ್ಸು ನಮ್ಗೆ ಹಾಗೆ ಬರುತ್ತೆ. ಇನ್ ಮೆರಿಡಿಯನ್ಸ್ ಎಲ್ಲ ಇಲ್ಲಿ ಬರುತ್ತೆ, ಯಾಂಗ್ ಮೆರಿಡಿಯನ್ಸ್ ಎಲ್ಲನೂ ಇಲ್ಲಿ ರಿಫ್ಲೆಕ್ಟ್ ಆಗುವಂಥದ್ದು. ಟಿ ಸಿ ಎಮ್ಮಲ್ಲಿ 5 ಎಲಿಮೆಂಟ್ಸ್ ಥಿಯರಿ ಅಂತ ತಗೊಂಡಾಗ ಒಂದೊಂದು ಪಾಯಿಂಟು ನಮ್ಮ ಬಾಡಿ ಮೇಲ್ಗಡೆ ಯಾವ ಡಿಸ್ಟೆನ್ಸಲ್ಲಿ ಕವರ್ ಆಗಿದೆ ಅದೇ ಡಿಸ್ಟೆನ್ಸ್ನ ಇಲ್ಲಿ ನಾವು ಮಾಡ್ಕೊಳ್ತಾ ಇದ್ದೀವಿ. ಎಕ್ಸಾಂಪಲ್ ಸ್ಪ್ಲೀನ್ ಮೆರಿಡಿಯನ್ ಇಲ್ಲಿ ಚೇಂಜ್ ಆಗುತ್ತೆ ಬಂದಿದ ತಕ್ಷಣ. ಲಿವರ್ ಮೆರಿಡಿಯನ್ ಇಲ್ಲಿ ಚೇಂಜ್ ಆಗುತ್ತೆ, ಸೈಡಿಗೆ ಹೋಗುತ್ತೆ, ಕರೆಕ್ಟ್ ಅಲ್ವಾ? ಸೊ ಈ ಥರ ಇಲ್ಲಿ ಚೇಂಜಸ್ ಆಗುತ್ತೆ. ಯಾವುದರಲ್ಲಿ? ಟಿ ಸಿ ಎಮ್ 5 ಎಲಿಮೆಂಟ್ಸಲ್ಲಿ. ಸುಜೋಕ್ ಮೆರಿಡಿಯನ್ ಥೆರಪಿ ಅಂತ ತಗೊಂಡಾಗ ಈ 2 ಭಾಗವನ್ನು ತಗೊಳ್ತೀವಿ. ಮೊದಲು 2 ಭಾಗನ ಫಸ್ಟ್ ಜಾಯಿಂಟ್ ಆ್ಯಂಡ್ ಸೆಕೆಂಡ್ ಜಾಯಿಂಟ್ ತಗೊಳ್ತೀವಿ. ಈ ಫಸ್ಟ್ ಜಾಯಿಂಟನ್ನು ನಾವು ಈಕ್ವಲ್ ಆಗಿ 3 ಭಾಗನ ಮಾಡ್ಕೊಳ್ತೀವಿ. ಸೆಕೆಂಡ್ ಜಾಯಿಂಟನ್ನು ಈಕ್ವಲ್ ಆಗಿ 3 ಭಾಗ ಮಾಡ್ಕೊಳ್ತೀವಿ. ಮತ್ತು ಇದನ್ನು ಅಷ್ಟೇ, ಇದನ್ನು 3 ಭಾಗ ಮಾಡ್ಕೊಳ್ತೀವಿ. ಈ ಅಗಲ ಏನಿದೆ, ಈ ಅಗಲನೂ ಸಹ ನಾವು 3 ಭಾಗ ಮಾಡ್ಕೊಳ್ತೀವಿ. ಈ ಅಗಲನೂ ಸಹ 3 ಭಾಗ ಮಾಡ್ಕೊಳ್ತೀವಿ. ಇದು ಸಿಂಪಲ್. ಇದರಲ್ಲಿ ಬೇರೆ ಏನು ಲಾಜಿಕ್ ಇಲ್ಲ, ಯಾವುದು ತುಂಬ ಕಷ್ಟವಾದಿಲ್ಲ, ಇಷ್ಟೇ. ಸೊ ಈ ಒಂದು ಫಿಂಗರಲ್ಲಿ ನಾವು ಒಟ್ಟು 3 + 3 6 ಮೆರಿಡಿಯನ್ ತೊಗೊಳ್ತೀವಿ. ಮತ್ತು ಈ ಫಿಂಗರಲ್ಲಿ 3 + 3 6 12 ಮೆರಿಡಿಯನ್ನು. ಮತ್ತು ತಂಬಲ್ಲಿ ಫ್ರಂಟಲ್ಲಿ ಇದೊಂದು ಇನ್ ಮೆರಿಡಿಯನ್ನು, ಇದೊಂದು ಯಾಂಗ್ ಮೆರಿಡಿಯನ್ನು. ಇದಿಷ್ಟಿರುತ್ತೆ. ಟೋಟಲ್ ನಮಗೆ 14 ಮೆರಿಡಿಯನ್ಸ್ ಆಯಿತು. ಸೊ 6 ಕೀ ಅಂದಿದ ತಕ್ಷಣ ನಿಮ್ಮ ತಲೆಯಲ್ಲಿ ಬರಬೇಕಾಗಿರೋದು 14 ಮೆರಿಡಿಯನ್ಸ್ ಯಾವಾಗಲೂ. ಸೊ ಎಲಿಮೆಂಟ್ಸ್ ಯಾವಾಗಲೂ ನೀವು 6 ಎಲಿಮೆಂಟ್ಸ್ನೇ ನಿಮ್ಮ ತಲೆಯಲ್ಲಿ ಇಟ್ಕೋಬೇಕು. 5 ಎಲಿಮೆಂಟ್ಸ್ ಥಿಯರಿ ಇಲ್ಲ. ಇಲ್ಲಿರೋದೇ 6 ಎಲಿಮೆಂಟ್ಸ್ ಥಿಯರಿ. ಬೇಸಿಕ್ಕಾಗಿ ಎಲಿಮೆಂಟ್ಸ್ ಈಸ್ ನಥಿಂಗ್ ಬಟ್ ಪಂಚಭೂತಗಳು, ಹೌದಲ್ವಾ? ಸೊ ಪಂಚಭೂತಗಳು ನಮ್ಮ ಪಂಚೇಂದ್ರಿಯಗಳ ಜೊತೆ ಸಂಪರ್ಕ ಹೊಂದಿರುತ್ತೆ ಅನ್ನೋದು ತಮಗೆಲ್ಲ ಗೊತ್ತಿರುವಂಥದ್ದು.
TCM ಅದನ್ನೇ ಹೇಳ್ತಾರೆ. ಆದರೆ ಯಾವ ರೀತಿಯಾಗಿ ಸಂಪರ್ಕ ಹೊಂದಿರುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್. ಪಂಚಭೂತಗಳು ನಮ್ಮ ದೇಹದ ಪಂಚೇಂದ್ರಿಯಗಳ ಮೇಲೆ ಸಂಪರ್ಕ ಹೊಂದುವಂತಹ ಕ್ರಿಯೆ ಇದೆಯಲ್ವಾ, ಈ ಕ್ರಿಯೆ ಬಂದು ಸಹಜವಾಗಿ ಸಾಮಾನ್ಯವಾಗಿ ಹೈಯರ್ ಸೆಲ್ಫಿಂದ ಆಗುವಂಥದ್ದು. ಏನಿದು ಹೈಯರ್ ಸೆಲ್ಫ್ ಅಂದರೆ, ಹೈಯರ್ ಸೆಲ್ಫ್ ಈಸ್ ನಥಿಂಗ್ ಬಟ್ ಬೇಸ್ಡ್ ಆನ್ ಎನರ್ಜಿ. ಇದು ವರ್ಕ್ ಆಗೋದು ಎನರ್ಜಿ ಸಿಸ್ಟಮಲ್ಲಿ ವರ್ಕ್ ಆಗುತ್ತೆ. ಪ್ರತಿಯೊಂದು ಪಂಚಭೂತಗಳು ಸಹ ನಿಮ್ಮ ಪಂಚೇಂದ್ರಿಯಗಳ ಮೇಲೆ ಕಮ್ಯುನಿಕೇಷನ್ ಇರುತ್ತೆ. ಯಾವ ರೀತಿಯಾದಂತಹ ಕಮ್ಯುನಿಕೇಷನ್ ಇರುತ್ತೆ ಅಂದರೆ, ನಿಮ್ಮ ಮನಸ್ಸಿನ ಆಳದಲ್ಲಿ ಇರ್ತಕ್ಕಂತಹ ವಿಷಯಗಳನ್ನು ನೀವು ಯೂನಿವರ್ಸ್ಗೆ ಕೊಡುವಂಥದ್ದು. ಯೂನಿವರ್ಸ್ ಅದನ್ನು ರಿಸೀವ್ ಮಾಡಿ ಯೂನಿವರ್ಸ್ ತುಂಬ ಅದನ್ನು ಸ್ಪ್ರೆಡ್ ಮಾಡುತ್ತೆ. ಸ್ಪ್ರೆಡ್ ಮಾಡಿದಾಗ ಆ ಮೆಸೇಜ್ ಎಲ್ಲಿ ತಲುಪಬೇಕು ಅಲ್ಲಿ ತಲುಪುತ್ತೆ. ಇಟ್ಸ್ ನಥಿಂಗ್ ಬಟ್ ಇಂಟರ್ನೆಟ್. ಎಕ್ಸಾಕ್ಟಾಗಿ ನೀವು ತುಮಕೂರಲ್ಲಿ ಕೂತ್ಕೊಂಡು ನನ್ನ ನಂಬರಿಗೆ ಕಾಲ್ ಮಾಡಿದ್ರೆ ಅದು ಮೇಲ್ಗಡೆ ಹೋಗುತ್ತೆ, ಸ್ಯಾಟಲೈಟ್ಗೆ ಹೋಗುತ್ತೆ. ಸ್ಯಾಟಲೈಟಿಂದ ಸ್ಪೆಸಿಫಿಕ್ಕಾಗಿ ನೀವು ಯಾರಿಗೆ ಕಾಲ್ ಮಾಡ್ತೀರೋ ಅದೇ ನಂಬರ್ಗೆ ಬಂದು ರಿಂಗ್ ಆಗುತ್ತೆ, ನೀವು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತೀರ. ಪಂಚಭೂತಗಳು ಅಷ್ಟೇನೆ ಪಂಚೇಂದ್ರಿಯಗಳ ಜೊತೆ ಸಂಪರ್ಕ ಬೆಳೆಸುತ್ತೆ. ನಿಮಗೆ ಯಾವ ಪಂಚಭೂತದ ಶಕ್ತಿ ಬೇಕು, ಪಂಚಭೂತದಲ್ಲಿರ್ತಕ್ಕಂತಹ ಯಾವುದರ ಶಕ್ತಿ ಬೇಕು, ಆ ಶಕ್ತಿಯ ಜೊತೆ ಸಂಪರ್ಕವನ್ನು ಜಾಗೃತಗೊಳಿಸಬೇಕು. ಯಾವ ರೀತಿ ಜಾಗೃತಗೊಳಿಸ್ತೀರಾ? ಭಾನುವಾರ ಮೆಡಿಟೇಷನ್ ಕ್ಲಾಸ್ ಹೇಳ್ಕೊಡ್ತೀನಿ. ಆ ಮೆಡಿಟೇಷನ್ ಕ್ಲಾಸಲ್ಲಿ ನೀವು ಆಲ್ರೆಡಿ ಇವಾಗ ಎನರ್ಜಿನ ರಿಸೀವಿಂಗ್ ಮಾಡ್ಕೊಳ್ಳುವಂಥದ್ದು ಮತ್ತು ನಿಮ್ಮ ಎನರ್ಜಿ, ನಿಮ್ಮ ದೇಹದಲ್ಲಿರ್ತಕ್ಕಂಥ ಎನರ್ಜಿನ ತೆಗೆದು ಹೊರಗಡೆ ಹಾಕುವಂಥದ್ದು ಸ್ಪಷ್ಟವಾಗಿ ನಿಮಗೆ ಗೊತ್ತಿದೆ. ಇದೇ ಎನರ್ಜಿ ನೀವೇನು ಈಗ ಆ ಎನರ್ಜಿನ ಆಲ್ರೆಡಿ ರಿಸೀವ್ ಮಾಡ್ಕೊಳ್ತಾ ಇದ್ದೀರಾ, ಅಥವಾ ಆ ಎನರ್ಜಿ ಬಗ್ಗೆ ನಿಮ್ಗೆ ಆಲ್ರೆಡಿ ಅದರೊಂದು ಅನುಭವ ಪಡೆದಿದ್ದೀರಲ್ವ, ಸೇಮ್ ಇದೇ ಎನರ್ಜಿನೇ ನಿಮ್ಮ ಪಂಚಭೂತಗಳಲ್ಲಿ ಮತ್ತು ಪಂಚೇಂದ್ರಿಯಗಳಲ್ಲಿ ಕಮ್ಯುನಿಕೇಟ್ ಮಾಡುವಂಥದ್ದು. ಯಾವ ರೀತಿ ಕಮ್ಯುನಿಕೇಟ್ ಮಾಡುತ್ತೆ? ನಿಮ್ಮ ಮೊಬೈಲು ನಿಜವಾಗ್ಲೂ ಹೈ ಎಂಡ್ ಮೊಬೈಲ್ ಆಗಿದ್ರೆ ಕ್ಲಾರಿಟಿ, ನಿಮ್ಮ ಮೊಬೈಲಲ್ಲಿ ರಿಸೀವಿಂಗ್ ಮತ್ತು ನೆಟ್ವರ್ಕಿಂಗು ನಿಮ್ಮ ಮೊಬೈಲಿಂದ ಹೊರಗಡೆ ಹೋಗೋದು ಪ್ರಾಬ್ಲಮ್ ಇತ್ತು ಅಂದರೆ, ಅಥವಾ ನೀವಿರ್ತಕ್ಕಂತಹ ಜಾಗದಲ್ಲಿ ನಿಮ್ಮ ಮೊಬೈಲ್ ವೀಕ್ ನೆಟ್ವರ್ಕ್ ಇತ್ತು ಅಂದರೆ, ನಿಮ್ಮ ಕಮ್ಯುನಿಕೇಷನ್ ಡಿಸ್ಟರ್ಬೆನ್ಸ್ ಅಥವಾ ಝೀರೋ ಕಮ್ಯುನಿಕೇಷನ್, ಅಥವಾ ನೀವು ಮಾತಾಡ್ತೀರಾ ಅಲ್ಲಿಂದ ನಿಮ್ಗೆ ಯಾವುದೂ ರೆಸ್ಪಾನ್ಸ್ ಬರಲ್ಲ, ಅಥವಾ ಅವ್ರು ಮಾತಾಡ್ತಾರೆ ಇಲ್ಲಿಂದ ಯಾವುದೋ ರೆಸ್ಪಾನ್ಸ್ ಅವ್ರಿಗೆ ಹೋಗೋದಿಲ್ಲ, ಈ ರೀತಿಯಾಗಿ ಡಿಸ್ಟರ್ಬೆನ್ಸ್ ಆಗುತ್ತಲ್ವ, ಅದೇ ರೀತಿಯಾಗಿರೋ ಡಿಸ್ಟರ್ಬೆನ್ಸು ಸಹ ನಿಮ್ಮಲ್ಲೂ ಬರುತ್ತೆ. ನಿಮ್ಮ ಎನರ್ಜಿ ಆಕಾಶಕ್ಕೆ ಹೋಗಲಿಲ್ಲ ಅಂದರೆ, ಯೂನಿವರ್ಸಿಗೆ ತಲುಪಲಿಲ್ಲ ಅಂದರೆ, ಮತ್ತು ವಾಪಸ್ ಅಲ್ಲಿಂದ ಎಲ್ಲಿ ಹೋಗಬೇಕು ಆ ಎನರ್ಜಿಯಲ್ಲಿ ತಲುಪೋದಿಲ್ಲ. ಸರ್ ಅದಕ್ಕೂ ನಾವು ಫಿಸಿಕಲಲ್ಲಿ 5 ಎಲಿಮೆಂಟ್ಸ್ ಮಾಡೋ 6ಗೂ ಏನು ಸಂಬಂಧ ಅಂದರೆ 100% ಸಂಬಂಧ ಇದೆ. ನಾನು ಸುಜೋಕಲ್ಲಿ ಫಸ್ಟ್ ಹೇಳಿದೆ, ನೀವು ಪೇಷಂಟನ್ನು ಅಥವಾ ಕೈಯನ್ನು ನೋಡಿದ ತಕ್ಷಣ ನಿಮಗೆ ಹಸ್ತರೇಖೆಗಳು ಬೇರೆ ಇದೆಲ್ಲ ಕಾಣಿಸ್ಬಾರ್ದು. ನಿಮಗೆ ಕಾಣಿಸ್ಬೇಕಾಗಿರೋದೇನು? ಇದು ತಲೆ, ಇದು ಕೈ, ಇದೆರಡು ಕಾಲು, ಇದು ಇದೇ ಭಾಗ, ಇದಿಷ್ಟು ಕಾಣಿಸ್ಬೇಕು. ಇದು ಯಾವ ಪೇಷಂಟ್ ನೀವು ಕೈ ನೋಡಿದ ತಕ್ಷಣ ನಿಮಗೆ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಹೀಲಿಂಗ್ ಅಷ್ಟು ಫಾಸ್ಟಾಗಿ ಆಗುತ್ತೆ. ನಿಮಗೆ ಯಾವಾಗ ಹಸ್ತರೇಖೆಗಳು ಕಾಣಿಸುತ್ತೆ, ಬೆರಳು ಸೊಟ್ಟ ಇರೋದು ಕಾಣಿಸುತ್ತೆ, ಇನ್ನೂ ಕಲರ್ ಕಾಣಿಸುತ್ತೆ, ಬೇರೆ ಬೇರೆ ಎಲ್ಲ ಕಾಣಿಸುತ್ತೆ ಅಂದರೆ ನೀವು ಹೀಲಿಂಗಲ್ಲಿ ಇನ್ನೂ ತರವಾಗಿಲ್ಲ ಅಂತ. ವೆರಿ ಸಿಂಪಲ್. 6 ಕೀ ಸ್ಟಾರ್ಟ್ ಮಾಡ್ತೀರಾ, ನಾನು 6 ಕೀ ಕೊಡ್ತಾ ಇದ್ದೀನಿ ಅಂದರೆ ಈಚ್ ಆ್ಯಂಡ್ ಎವ್ರಿ ಪಾಯಿಂಟಲ್ಲಿ ಎಲಿಮೆಂಟ್ ಕಾಣಿಸ್ಬೇಕು. ನಿಮಗೆ ಎಲಿಮೆಂಟ್ ಏನಾಗಿದೆ ಅಂತ ಕಾಣಿಸ್ಬೇಕು. ನೀವು ಪ್ರತಿಯೊಂದು ಪೇಷಂಟಲ್ಲೂ ನೀವು ಮಾಡಬೇಕಾಗಿರೋದು ಫಸ್ಟ್ ಕೆಲಸ ಏನು ಅಂದರೆ, ಟ್ರೀಟ್ಮೆಂಟ್ ನೀವೆಲ್ಲ ಕೊಡ್ತಾ ಇರೋದು. ಟ್ರೀಟ್ಮೆಂಟ್ ನಾನು ಕೊಡ್ತಾ ಇಲ್ಲ, ಟ್ರೀಟ್ಮೆಂಟ್ ಸ್ವತಃ ನನ್ನ ಮೂಲಕವಾಗಿ ಕೊಡಿಸ್ತಾ ಇರುವಂಥದ್ದು ಇಂಪಾರ್ಟೆಂಟ್. ಇದು ನೀವು ಪ್ರತಿಯೊಂದು ಪೇಷಂಟ್ ಮೇಲೂ ಫಾಲೋ ಮಾಡಿ, ಆವಾಗ ನಿಮ್ಮ ಎನರ್ಜಿ ಲೆವೆಲ್ ಯೂನಿವರ್ಸ್ಗೆ ತಲುಪುತ್ತೆ. ಇಲ್ಲ ಅಂದರೆ ನೀವು ಕೊಟ್ಟಿರೋದು ಯೂನಿವರ್ಸ್ಗೆ ತಲುಪೋದಿಲ್ಲ, ನಿಮ್ಮಿಂದ ಇಲ್ಲಿಗೆ ಬರುತ್ತೆ. ಬರೋವಾಗ ಸಾಕಷ್ಟು ಡಿಸ್ಟ್ರಾಕ್ಷನ್ಸ್ ಇರುತ್ತೆ. ಇಲ್ಲಿ ಪೇಷಂಟ್ ರಿಸೀವಿಂಗ್ ಮೊದಲೇ ಪ್ರಾಬ್ಲಮಲ್ಲಿರುತ್ತಲ್ವ, ಸೊ ಹಾಗಾಗಿ ಹೀಲಿಂಗಲ್ಲಿ ನೀವು ಸ್ವಲ್ಪ ಕಡಿಮೆ ತೊಗೊಳ್ತೀರ ರಿಸಲ್ಟ್ನ. ನೀವು ಹೀಲಿಂಗ್ ಮಾಡೋವಾಗಲೇ ನಿಮ್ಮ ಮೂಲಕ ಹೀಲಿಂಗ್ ನಡೀತಾ ಇದೆ, ನೀವು ಕೊಡ್ತಾ ಇರೋದು ಯೂನಿವರ್ಸ್ಗೆ. ಸೊ ಯೂನಿವರ್ಸಿಗೆ ನೀವು ಕೊಟ್ಟಾಗ ಏನಾಗುತ್ತೆ, ಯೂನಿವರ್ಸ್ ಯಾರ್ಯಾರಿಗೆ ತಲುಪಿಸ್ಬೇಕು ಇದನ್ನು ರೆಡಿ ಮಾಡೋದಕ್ಕೆ, ಸೊ ಅಲ್ಲಿಗೆ ತಲುಪುತ್ತೆ. ಆವಾಗ ಆಟೋಮೆಟಿಕ್ಕಾಗಿ ನೀವು ಕೊಟ್ಟಿರೋಂಥ 6 ಕೀ ಅಷ್ಟೇ ಫಾಸ್ಟಾಗಿ ಅದ್ಭುತವಾಗಿ ವರ್ಕ್ ಆಗುತ್ತೆ. ಪೇಷಂಟಲ್ಲಿ ಎನರ್ಜಿ ಇಲ್ಲ ಅಂದರೂ ಪರವಾಗಿಲ್ಲ, ಹೀಲರಲ್ಲಿ ಎನರ್ಜಿ ಇದ್ದರೆ ವರ್ಕ್ ಆಗುತ್ತಾ?
100% ವರ್ಕ್ ಆಗುತ್ತೆ. ಪೇಷಂಟ್ ಎನರ್ಜಿ ಇದ್ದು ಹೀಲರಲ್ಲಿ ಎನರ್ಜಿ ಇಲ್ಲ ಅಂದರೂ ವರ್ಕ್ ಆಗಲ್ಲ. ಪೇಷಂಟಲ್ಲಿ ಎನರ್ಜಿ ಇಲ್ದಿರ ಹೀಲರಲ್ಲಿ ಜಿನೈನ್ ಎನರ್ಜಿ ಇದ್ದರೆ ಕರೆಕ್ಟಾಗಿ ಅವರು ವರ್ಕ್ ಮಾಡಿದ್ರೆ ಆ್ಯಸ್ ಪರ್ ದ ಸಿಸ್ಟಮ್ ಅವ್ರು ಹೀಲಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ 100% ವರ್ಕ್ ಆಗುತ್ತೆ. ಅದಕ್ಕೆ 6 ಕೀ ಅಷ್ಟು ಫಾಸ್ಟಾಗಿ ವರ್ಕ್ ಆಗುವಂಥದ್ದು. ಜೊತೆಗೆ 6 ಕೀನ ಕಲಿಯೋಕ್ಕೆ ಆಗದೇ ಇರೋವಂಥ ಕಷ್ಟವೂ ಅದೊಂದೇ ಇರೋದು, ಬೇರೆ ಇನ್ನೇನೂ ಇಲ್ಲ. ಅದರಷ್ಟು ಈಸಿ ಬೇರೆ ಯಾವುದೂ ಇಲ್ಲ, ಅದರಷ್ಟು ಕಷ್ಟವೂ ಇನ್ನೊಂದಿಲ್ಲ. ಯಾಕೆ ಅಂದರೆ ಅದರಲ್ಲಿರ್ತಕ್ಕಂಥ ಎನರ್ಜಿ ಲೆವೆಲ್ ಬಂದು ಯೂನಿವರ್ಸ್, ಬೇರೆ ಇನ್ನೇನೂ ಇಲ್ಲ. 6 ಕೀ ಈಸ್ ನಥಿಂಗ್ ಬಟ್ ಯು ಆರ್ ಲಿಂಕ್ಡ್ ವಿತ್ ಯೂನಿವರ್ಸ್. ನೀವು ಯೂನಿವರ್ಸ್ ಜೊತೆ ನಿಮ್ಮ ಲಿಂಕ್ ಸಿಕ್ಕಲಿಲ್ಲ ಅಂತ ಇಟ್ಕೊಳ್ಳಿ, 6 ಕೀ ನಿಮ್ಮ ಜೊತೆ ಬರೋದಿಲ್ಲ, ಯಾವುದೇ ಕಾರಣಕ್ಕೂ ಬರೋದಿಲ್ಲ 6 ಕೀ. ಸೊ ದಿಸ್ ಈಸ್ ದ ಬ್ಯೂಟಿಫುಲ್ 6 ಕೀಯಲ್ಲಿರ್ತಕ್ಕಂಥದ್ದು. 6 ಕೀ ನೀವೆಲ್ಲರೂ ಕಲಿಬೇಕು ಅಂದರೆ ನಿಮ್ಮ ಲೈಫ್ ಸ್ಟೈಲ್ನ ಚೆನ್ನಾಗಿಟ್ಕೊಳ್ಳಿ, ನಿಮ್ಮ ಫುಡ್ ಸ್ಟೈಲ್ನ ಚೆನ್ನಾಗಿಟ್ಕೊಳ್ಳಿ. 6 ಕೀಯಲ್ಲಿ ಡೆಫಿನೆಟಾಗಿ ನೀವೆಲ್ಲರೂ ಸಹ ನಿಮ್ಮ ಕಾಯಿಲೆಗಳನ್ನು ಪ್ರತಿದಿನ ಹೀಲಿಂಗ್ ಮಾಡಿಕೊಂಡು ವಾಸಿ ಮಾಡ್ಕೋಬೋದು. ಕಲರ್ಸ್ ಕಾಣಿಸ್ತಾ ಇದೆಯಾ? ಇದರಲ್ಲಿ 6 ಕೀ, ಆಯುರ್ವೇದ, ಕರೆಸ್ಪಾಂಡೆನ್ಸು, ಇನ್ಸೆಕ್ಟು, ಮಿನಿ ಇಷ್ಟು ಇದೆ. ಇದೇನಕ್ಕೆ ಹಾಕಿರೋದಂದರೆ ಬರೀ ಹೆಡ್ಏಕಿಗೆ ಮಾತ್ರ ಹಾಕಿರೋದು. ಹೆಡ್ಏಕಿಗೆ ಇಷ್ಟನ್ನು ಸೇರಿಸಿ ಒಂದೊಂದೇ ಪಾಯಿಂಟ್, ಬೇರೆ ಏನೂ ಇಲ್ಲ, ಒಂದೇ ಮೆರಿಡಿಯನ್ನು ಒಂದೇ ಆರ್ಗನ್ನು ಟ್ರೀಟ್ ಮಾಡಿರುವಂಥದ್ದು. ಕಡಿಮೆ ಆಯಿತಾ? 100%. ಹಾಫ್ ಆನ್ ಅವರಲ್ಲಿ ಕಡಿಮೆ ಆಯಿತು. 1 ಅವರಲ್ಲಿ ಲೈಟಾಗಿ ಏನು ಹೇಳ್ತೀವಿ ಅದನ್ನು ಇನ್ನೂ ಹಿಡ್ಕೊಂಡಂಗಿದೆ ಅಂತೀವಲ್ವಾ, ಹಂಗಿತ್ತು. ಈಗ ಪೂರ್ತಿ ಕಡಿಮೆ ಆಯಿತು. ನಾನು ಹಾಕಿದ್ದು ಆಲ್ಮೋಸ್ಟ್ ಇದನ್ನು ಅರೌಂಡ್ 5 o'clock ಏನೋ ಹಾಕಿದ್ದು. ಈಗ ಪೂರ್ತಿ ಕ್ಲಿಯರ್ ಆಗಿದೆ. ಸೊ ಯೂಶ್ವಲಿ ನಾವೇನು ಮಾಡ್ತೀವಿ ಅಂದರೆ ಒಂದನ್ನು ಮಾತ್ರ ಡಯಾಗ್ನೈಸ್ ಮಾಡ್ತೀವಿ, ಒಂದನ್ನು ಮಾಡಿಬಿಟ್ಟು ಬೇರೆ ಬೇರೆ ಆರ್ಗನ್ನ ಕೋರಿಲೇಟ್ ಮಾಡಿಬಿಡ್ತೀವಿ. ಫಸ್ಟು ಈ ಆರ್ಗನ್ ಹಿಂಗಾಗಿದೆ, ಈ ಆರ್ಗನ್ ಹಿಂಗಾಗಿರ್ಬೋದು ಅಂತ ಎಲ್ಲದಕ್ಕೂ ಕಲರ್ ಹಾಕ್ಬಿಡ್ತೀವಿ. ಹಾಕೋ ಅವಶ್ಯಕತೆ ಇಲ್ಲ. ಫಸ್ಟು ನಾವು ಮಾಡಬೇಕಾಗಿರೋದು ಪಕ್ಕಾ ಡಯಾಗ್ನೈಸ್. ಪೇಷಂಟ್ ಸಿಮ್ಟಮ್ಸ್ನ ನೀವು ಫಸ್ಟು ಬೈಫರ್ಕೇಷನ್ ಮಾಡ್ಕೋಬೇಕು. ಇನ್ಯಾವುದು ಯಾವುದು ಈ ಡಿಸೀಸ್ ಯಾವ ಎಲಿಮೆಂಟಿಗೆ ಸೇರುತ್ತೆ, ಈ ಎಲಿಮೆಂಟಲ್ಲಿ ಯಾವ ಆರ್ಗನ್ನು ಕಲ್ಪ್ರೇಟ್ ಆಗಿರುತ್ತೆ. ಈ ಕೊಡೋ ಸಿಮ್ಟಮ್ಸು ನಾವು ಯಾಂಗ್ ಅಂತ ಏನು ಮಾಡಿದ್ದೀವಿ, ಈ ಯಾಂಗ್ ಸಿಮ್ಟಮ್ಸು ಯಾವ ಎಲಿಮೆಂಟಿಗೆ ಸೇರುತ್ತೆ, ಆ ಎಲಿಮೆಂಟಲ್ಲಿ ಯಾವ ಆರ್ಗನ್ನು ಕಲ್ಪ್ರೇಟ್ ಆಗಿರುತ್ತೆ, ಇದನ್ನು ಸೆಗ್ರಿಗೇಟ್ ಮಾಡ್ಕೋಬೇಕು. ಇದೆಲ್ಲ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋವಂಥದ್ದು. ಅವಾಗಲೇ ಆಗುತ್ತೆ. ನೀವು ಫಸ್ಟ್ ಮಾಡೋವಾಗ ಒಂದು ಪೇಷಂಟ್ನ 1 hour, 1.5 hour, 2 hours ಡಯಾಗ್ನೈಸ್ ಮಾಡ್ತೀರಾ, ಮಾಡಿ ಪರವಾಗಿಲ್ಲ. ಈಗಲೂ ನಂದು ಎಷ್ಟೋ ಪೇಷಂಟು 1 hour ತಗೊಳ್ಳುತ್ತೆ ಡಯಾಗ್ನೈಸ್ ಮಾಡೋದಕ್ಕೆ. ಯಾಕೆಂದರೆ ಪೇಷಂಟ್ ಕತೆ ಫಸ್ಟ್ ಟೈಮ್ ಬಂದಿರ್ತಾರಲ್ವ, ಕತೆ ಹೇಳೋದು ಜಾಸ್ತಿ ಇರುತ್ತೆ. ನಾವು ಕೇಳಲಿಲ್ಲ ಅಂದರೆ ಪಾಪ ಅವ್ರ ಮನಸ್ಸಲ್ಲಿರೋದು ಆಚೆಗೆ ಹೋಗೋದೇ ಇಲ್ಲ. ಸೊ ಹಾಗಾಗಿ ಫಸ್ಟ್ ಟೈಮ್ ಜಾಸ್ತಿ ತಗೊಳುತ್ತೆ. ಸೆಕೆಂಡ್ ಟೈಮ್ ಬಂದಾಗ ಅವಶ್ಯಕತೆ ಇರೋದಿಲ್ಲ. ಸಿಮ್ಟಮ್ಸ್ ಏನೇನು ಚೇಂಜಸ್ ಆಗಿದೆ, ಹೊಸದು ಹೇಳ್ತಾ ಇದ್ದಾರೆ, ಹಳದೇ ಹೇಳ್ತಾ ಇದ್ದೀರಾ, ವಿತ್ ಓಲ್ಡ್ ಡೇಟಾ ಇಟ್ಕೊಂಡು ನೋಡೋವಂಥದ್ದು. ವಿತಿನ್ 15 minutes, ಮ್ಯಾಕ್ಸಿಮಮ್ ಆಫ್ 20 minutes ಒಂದು ಪೇಷಂಟ್ನ ಕ್ಲಿಯರ್ ಮಾಡ್ಕೋಬೋದು. ಸೊ ಹಾಗಾಗಿ ಪ್ರತಿಯೊಬ್ಬರೂ ನೀವು ಪೇಷಂಟ್ ಡೇಟಾಲಿ ಮೇಂಟೈನ್ ಮಾಡ್ಕೊಳ್ಳಿ. ಡಯಾಗ್ನೈಸ್ ಮಾಡಿದ್ಮೇಲೆ ಆ ಸಿಮ್ಟಮ್ಸ್ನ ನೀವು ಸೆಗ್ರಿಗೇಟ್ ಮಾಡೋದಾದಮೇಲೆ ಯಾವ ಎಲಿಮೆಂಟಿಗೆ ಸೇರುತ್ತೆ, ಯಾವ ಆರ್ಗನ್ ಕಲ್ಪ್ರೇಟ್ ಆಗಿರುತ್ತೆ, ನೀವು ನಿಧಾನವಾಗಿ ಅದನ್ನು ಸೆಗ್ರಿಗೇಟ್ ಮಾಡ್ತಾ ಬಂದಾಗ 2-3 ಸ್ಟೆಪ್ಪಲ್ಲಿ ನಿಮಗೆ ಫೈನಲಿ ಒಂದು ಎಲಿಮೆಂಟು ಒಂದು ಆರ್ಗನ್ ಸಿಕ್ಕುತ್ತೆ, ಇನ್ನೊಂದು ಆರ್ಗನ್ ಸಿಕ್ಕಿರುತ್ತೆ ನಿಮಗೆ. ಈ 2 ಆರ್ಗನ್ನಲ್ಲಿ ನೀವು ಕೋರಿಲೇಟ್ ಮಾಡಿಕೊಂಡು ಟ್ರೀಟ್ ಮಾಡೋವಂಥದ್ದು ತುಂಬ ಸುಲಭ. ಪ್ರತಿ ಸಾರಿ ಪ್ರತಿಯೊಂದು ಪೇಷಂಟನ್ನು ಡಯಾಗ್ನೈಸ್ ಮಾಡಿ ಡಿಸೀಸ್ನ ಸೆಗ್ರಿಗೇಟ್ ಮಾಡ್ತಾ ಹೋಗಿ ಪ್ರತಿಯೊಂದನ್ನು ಕೋರಿಲೇಟ್ ಮಾಡಿ ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಆರ್ಗನ್ನು, ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಕಡಿಮೆ ಎಲಿಮೆಂಟ್ಸು, ಎಷ್ಟು ಕಡಿಮೆ ಆಗುತ್ತೆ ಅಷ್ಟು ಮೆರಿಡಿಯನ್ನು, ಕಡಿಮೆ ಮೆರಿಡಿಯನಲ್ಲಿ ಟ್ರೀಟ್ ಮಾಡಿ. ರಿಸಲ್ಟ್ ಎಫೆಕ್ಟಿವ್ ಆಗಿರುತ್ತೆ, ಫಾಸ್ಟ್ ಆಗೂ ಇರುತ್ತೆ. ಟೈಮಿಂಗ್ಸ್ ಏನಾದರೂ ಮೇಂಟೈನ್ ಮಾಡೋದು ಸರ್? ಸಂಜೆ ಹೊತ್ತು ಹಾಕ್ಬೋದಾ 6 ಕೀ? ಎನಿ ಟೈಮ್. ಯಾಕೆಂದರೆ ನಾವು ಮಲಗಕ್ಕೆ ಮುಂಚೆ ಲೈಟ್ ಇರುತ್ತಲ್ವಾ, ಈ ಲೈಟಲ್ಲೂ ವರ್ಕ್ ಆಗುತ್ತೆ. ಈಗ ಪ್ರೆಸೆಂಟ್ ಏನು ಲೈಟ್ ಕಾಣಿಸ್ತಾ ಇದೆಯಲ್ಲ, ಈ ಲೈಟ್ಗೂ ಸಾಕು. ಸನ್ಲೈಟ್ಗೆ ಅಂತ ಏನಿಲ್ಲ, ಈ ಲೈಟಲ್ಲೂ ವರ್ಕ್ ಆಗುತ್ತೆ. ಸೊ ಇರೋದೇ 15 to 20 minutes ಇರೋದ್ರಿಂದ
ನೀವು ಜಾಸ್ತಿ ಟೈಮ್ ಬಿಡೋಕ್ಕಾಗಲ್ಲ. ಸೊ ಮಲಗಕ್ಕೆ ಮುಂಚೆ ಹಾಕ್ಕೊಂಡು ಮಲಗ್ತೀನಿ ಅನ್ನೋಕ್ಕೂ ಆಗಲ್ಲ. ಮಲಗಕ್ಕೆ ಮುಂಚೆ ಹಾಕ್ಕೊಂಡು ಮಲಗಿದ್ರು ಬೆಳಗಾಗೋಷ್ಟ್ರಲ್ಲಿ ಕಡಿಮೆ ಆಗಿರುತ್ತೆ. ಬಟ್ ಯಾವುದೇ ಥೆರಪಿಗಾದ್ರೂ ಇವಾಗ ನಾನು ಹೆಡ್ಡೇಕಿಗೆ ಹಾಕಿರೋದನ್ನು ಇದನ್ನು ನಾಳೆ ಮತ್ತೊಂದು ಸರಿ ರಿಪೀಟ್ ಮಾಡ್ತೀನಿ. ಇದನ್ನು ನಾನು ಸಪೋಸ್ ನಾಳೆ ನಾನು ರಿಪೀಟ್ ಮಾಡಲಿಲ್ಲ ಅಂದರೆ ವಿತಿನ್ ವೀಕ್ ಇದು ರಿಪೀಟ್ ಆಗೋ ಸಾಧ್ಯತೆಗಳಿರುತ್ತೆ ಬಿಕಾಸ್ ಆಫ್ ದ ಸಮ್ಮರು. ಸೊ ನಾಳೆ ತಾಂಡಿದ್ದು ಒಂದು ಸರಿ ಸೇಮ್ ರಿಪೀಟ್ ಮಾಡಿದ್ರೆ ಇಷ್ಟು ಪಾಯಿಂಟ್ ಇರಲ್ಲ. ಆವಾಗ ಒಂದು ಪಾಯಿಂಟ್ ಮಾತ್ರ ರಿಪೀಟ್ ಮಾಡಿರ್ತೀನಿ. ನಾಳೆ ನಾಡ್ದು ರಿಪೀಟ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 80% ರೆಡ್ಯೂಸ್ ಆಗಿಬಿಡುತ್ತೆ ಅದು ರಿಪೀಟ್ ಮಾಡಿ. ತಲೆನೋವಿಗೆ. ನೀವು ಕಲ್ಲರ್ ಹಾಕಿರೋದು ರಿಪೀಟ್ ಮಾಡಿ ಸರ್. ಯಾವ್ದಾವ್ದು ಹಾಕಿದ್ದೀರಾ? ಕಲರ್ ಕಲ್ಲರ್ ಹಾಕಿರೋದು ಯಾವ್ದಾವ್ದು ಹಾಕಿದ್ರೆ ರಿಪೀಟ್ ಮಾಡಿರಿ ಸರ್ ಒಂದ್ಸರಿ. ಒಂದೇ ಕಲರು ನೋಡಿ. ಗ್ರೀನ್ ಸರ್ ಯೂಸ್ ಮಾಡಿದ್ದು ನೀವು ತಲೆ ಹೋಗಿದಲ್ವಾ? ಅದನ್ನೇ ಬ್ಲಾಕ್ ಕಲರ್ ಹಾಕ್ಸ್ಬೋದು ಸರ್. ಇಲ್ಲಿ ನಾನು ಹಾಕಿರೋದು ಯಾವುದಕ್ಕೆ? ಗಾಲ್ ಬ್ಲಾಡರ್, ಕರೆಕ್ಟ್ ಅಲ್ವಾ? ಆಯುರ್ವೇದಿಕ್ ಗಾಲ್ ಬ್ಲಾಡರ್ ಎಸ್ ಕರೆಕ್ಟಾ? ಎಸ್ ಸೊ ಗಾಲ್ ಬ್ಲಾಡರ್ನ ಏನು ಮಾಡಿದ್ದೀನಿ ನಾನು? ಕಲರ್ ಗ್ರೀನ್ ಹಾಕಿರೋದು ನಾನು. ಗ್ರೀನ್ ಕಾಣಿಸ್ತಾ ಇದೆಯಾ? ಎಸ್ ಓಕೆ. ಗಾಲ್ ಬ್ಲಾಡರ್ ಗ್ರೀನ್ ಹಾಕಿದ್ರೆ ಏನಾಗುತ್ತೆ? ಸರ್ ನೀವು ಇವತ್ತು ಕಲರ್ಸ್ ಅಲ್ಲಿ ಅಕ್ಯುಪ್ರೆಷರ್ ಚಾರ್ಟ್ ಪ್ಲಸ್ 6 ಕಲರ್ಸ್ ಎರಡು ಯೂಸ್ ಮಾಡಿದ್ದೀರಾ? 100%. ನಾನು 3 ಯೂಸ್ ಮಾಡಿ Acupressure plus- ಹೇಳ್ತಾ ಇರೋದು. ನನಗೆ 100% ಡಯಾಗ್ನೈಸ್ ಗೊತ್ತು, 100% ಟ್ರೀಟ್ಮೆಂಟ್ ಗೊತ್ತಿರೋದ್ರಿಂದ 6 ಕೀ, ಕಲರು, ಸುಜೋಕಲಿ, ಕರೆಸ್ಪಾಂಡೆನ್ಸು, ಇನ್ಸೆಕ್ಟು ಮತ್ತು ಮಿನಿಯೇಚರ್ ಇಷ್ಟು ಯೂಸ್ ಮಾಡಿದ್ದೀನಿ. ಸರ್ ಎಲ್ಲ ಇನ್ಕ್ಲೂಡ್ ಮಾಡ್ಬೋದಾ? ನಾನು ಹೇಳಿದ್ನಲ್ಲ, ನೀವು 100% ಪರ್ಫೆಕ್ಟ್ ಇದ್ರೆ ಇಷ್ಟೂ ಮಾಡಿ. ಈಗ ಕಾಣಿಸ್ತಾ ಇದೆಯಾ ಇಲ್ಲಿ? ಇಷ್ಟು ಕಲರ್ಸ್ನು ಇಷ್ಟು ಬೇಸಿಸಲ್ಲಿ ಕೊಟ್ಟಿದ್ದೀನಿ. ಇದನ್ನು ನಾನು 5 ವರ್ಷ ಮಗುಗೂ ಸೇಮ್ ಇದೇ ಟ್ರೀಟ್ಮೆಂಟ್ ಮಾಡಿ ಪೇಷಂಟು ಅರ್ಧ ಗಂಟೆ ಅಲ್ಲಿ ಕೂತ್ಕೊಳ್ತೀನಿ ಅಂತ ಕನ್ಫರ್ಮ್ ಮಾಡಿಕೊಂಡು ಅರ್ಧ ಗಂಟೆ ನಾನು ಟ್ರೀಟ್ಮೆಂಟ್ ಕೊಟ್ಟು ಅರ್ಧ ಗಂಟೆ ಕೂರಿಸ್ಬಿಟ್ಟು ಅಳಿಸ್ಬಿಟ್ಟು ಕಳಿಸ್ತೀನಿ ಮನೆಗೆ. ಅಳಿಸೋದು ಅಂದರೆ ಅಳಿಸೋದಲ್ಲ, ಕಲರ್ನ ಕ್ಲೀನ್ ಮಾಡೋದು. ಓಕೆ, ಅದೇ ನಾನು ಹೇಳ್ತಾ ಇರೋದು ನಿಮ್ಗೇನು ಅಂದರೆ ಬೇಸಿಕ್ಕಿಂದ ನೀವು ತರೋ ಹಾಗೆ ಒಂದು ಎಲಿಮೆಂಟ್ಗೂ ಇನ್ನೊಂದು ಎಲಿಮೆಂಟ್ಗೂ ಇರೋ ರಿಲೇಷನ್ ತಿಳ್ಕೊಬೇಕು. ಈಗ ನನಗೆ ಪಕ್ಕ ಗೊತ್ತಿದೆ ಇಲ್ಲಿ ಹಾಕಿದ್ರೆ ಏನಾಗುತ್ತೆ, ಇದು ಈ ಕಲರ್ ಈ ಜಾಗದಲ್ಲಿ ಹಾಕಿದ್ರೆ ಏನಾಗುತ್ತೆ ಅಂತ ಗೊತ್ತು. ಇವಾಗ ನಾನು ನೋಡಿದ ತಕ್ಷಣ ಹೇಳ್ತೀನಿ ಇದು ಮಿನಿಯೇಚರಲ್ಲಿ ಇದು ಬರುತ್ತೆ, ಕರೆಸ್ಪಾಂಡೆನ್ಸಲ್ಲಿ ಬರುತ್ತೆ, ಇದು ಇನ್ಸೆಕ್ಟಲ್ಲಿ ಬರುತ್ತೆ. ಇಲ್ಲಿ ಹಾಕಿರೋದು ಕರೆಸ್ಪಾಂಡೆನ್ಸ್ ಸಿಸ್ಟಮಲ್ಲಿ ಬರುತ್ತೆ, ಇನ್ಸೆಕ್ಟು, ಮಿನಿಯೇಚರ್ ಇಷ್ಟಕ್ಕೂ ಟ್ರೀಟ್ ಮಾಡಿದ್ದೀನಿ. ಯಾಕೆಂದರೆ ಯಾವ್ಯಾವ ಆರ್ಗನ್ ಸರ್? ಟ್ರೀಟ್ ಮಾಡೋ ಅಂಥದ್ದು. ಸರಿ, ಯಾವ್ಯಾವ ಆರ್ಗನ್ ಸರ್ ಅದು ಕೊಟ್ಟಿರೋದು? ಒಂದೇ ಆರ್ಗನ್ ಕೊಟ್ಟಿರೋದು, ಬೇರೆ ಏನಕ್ಕೂ ಇಲ್ಲ. ಗಾಲ್ ಬ್ಲಾಡರ್ ಒಂದೇ ಟ್ರೀಟ್ ಮಾಡಿರೋದು. ಎಕ್ಸ್ಪ್ಲೇನ್ ಮಾಡಿ ಸರ್, ಅದು ಯಾವ್ದು ಎಲ್ಲಿ ಬರುತ್ತೆ ಅಂತ. ನೀವು ಚುಕ್ಕೆ ಎಲ್ಲ ಇಟ್ಟಿದ್ದೀರಲ್ವಾ, ಯಾವ್ದು ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡಿ. ಅಂಗೈಯಲ್ಲಿ ಚುಕ್ಕೆ ಇಟ್ಟಿರೋದು ಅದು ಗಾಲ್ ಬ್ಲಾಡರ್ ಪ್ಲೇಸು. ಗಾಲ್ ರಿಂಗ್ ಹಾಕಿರೋದು ಆಯುರ್ವೇದಿಕ್ ಪ್ರಕಾರ ಗಾಲ್ ಬ್ಲಾಡರು. ಇದರಲ್ಲಿ ಮೇಲ್ಗಡೆ ಡಾಟ್ ಇಕ್ಕಿರೋದು 6 ಕೀ ಪ್ರಕಾರ. ಅದ್ರದ್ದು ಹೀಟ್ ಕಡಿಮೆ ಮಾಡಿದ್ದೀರಿ ಅಲ್ವಾ ಸರ್? ಹೇಳಿ ಸರ್, ತಾವ್ ಹೇಳಿ ಸರ್. ಇದು ಇನ್ಸೆಕ್ಟು. ಕಾಣ್ತಾ ಇಲ್ಲ ಸರ್. ಕಲರ್ ಕಾಣಲಿಲ್ಲ, ಪೆನ್ ಕಾಣಿಸುತ್ತಲ್ವ ನೋಡಿ, ಇದು ಇನ್ಸೆಕ್ಟು. ಇನ್ಸೆಕ್ಟ್ ಸಿಸ್ಟಮ್ ಇದು. ನಾನು ಪ್ರೋಟೋಕಾಲ್ ಹೇಳ್ತೀನಿ ಬಿ, ಆಯ್ತಾ? ಇದು ಬಂದು ಮೈಕ್ರೋ ಸಿಸ್ಟಮ್. ಇದು ಇಲ್ಲಿ 3 ಬರೆದಿದ್ದೀನಿ. 3 ಬರೆದಿರೋದು ನ್ಯೂಮರಾಲಜಿ, ಕಾಣಿಸಲ್ಲ. 3 ಬರೆದಿರೋದು ನ್ಯೂಮರಾಲಜಿ. ಯಾಕೆ ಕಾಂಬಿನೇಷನ್ ಕೊಟ್ಟೆ? ನನಗೆ ಗೊತ್ತು, ಪಲ್ಸ್ ನೋಡಿದೆ, ಟಂಗ್ ನೋಡಿದೆ, ನನ್ನ ಸಿಮ್ಟಮ್ಸ್ ಗೊತ್ತಾಯಿತು, ನನಗೆ ಇದಾಗಿದೆ ಅಂತ ಗೊತ್ತಾಯಿತು. 100% ಎಲ್ಲ ಒಟ್ಟಿಗೆ ಹಾಕಿ ರುಬ್ಬಿದೆ. ಕಡಿಮೆ ಆಗಲಿಲ್ವಾ? 100% ಡಬಲ್ ಆಗೋದು. ನನ್ನ ಡಯಾಗ್ನೈಸ್ ರಾಂಗ್ ಆದರೆ ರಿವರ್ಸ್ ಮಾಡ್ತಾಯಿದ್ದೆ. ನಾನು ಮಾಡಿದ್ದೀನಿ. ಮ್ಯಾಗ್ನೆಟ್ನೆಲ್ಲ ಉಲ್ಟಾ ಎಲ್ಲ ಹಾಕಿದ್ದೀವಿ ನಾವು ಹಿಂದೆ ಎಲ್ಲ. ನಾನು ಟೆಸ್ಟ್ ಮಾಡೋಕ್ಕೂ ಹಾಕಿದ್ದೀವಿ, ಮಿಸ್ಟೇಕ್ ಮಾಡಿ ಹಾಕಿದ್ದೀವಿ. ಮ್ಯಾಗ್ನೆಟಲ್ಲಿ ಕಲರೇ ಚೇಂಜ್ ಆಗಿಬಿಟ್ಟು ಹಾಕಿದ್ದೀವಿ ನಾವು. ಎಲ್ಲ ಥರದ್ದು ಮಾಡಿದ್ದೀವಿ. ಈಗ ನಿಮಗೆ ನಾನು ಸ್ಪೂನ್ ಫೀಡಿಂಗ್ ಕೊಡ್ತಾಯಿದ್ದೀನಿ. ನಾನು ರೆಡಿ ಟು ಈಟ್ ನಿಮಗೆ ಕೊಡ್ತಾ ಇರೋದು ಇದು ಫುಡ್ಡೆಲ್ಲ ನಾನು. ಸೊ ಹಾಗೆ ಸೇಮ್ ಒಂದು ಪ್ರೋಟೋಕಾಲ್ ಹಾಕಿದ್ರೆ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದು. ಯಾಕೆ ಇಷ್ಟು ಥರವಾಗಿ ನೀವು ತಿಳಿಬೇಕು ಅನ್ನೋದ, ನೀವು ಮಾಡೋ ಡಯಾಗ್ನೈಸ್ಗೂ ಅಲೋಪತಿಯಲ್ಲಿ ಮಾಡೋ ಡಯಾಗ್ನೈಸ್ಗೂ 100ಕ್ಕೆ 100 ವ್ಯತ್ಯಾಸ ಇದೆ.
ನೀವು ನೋಡಿ, ಡಯಾಗ್ನೈಸ್ ಅವ್ರು ಮಾಡೋ ಸಿಸ್ಟಮೇ ಬೇರೆ, ನಾವು ಮಾಡೋ ಸಿಸ್ಟಮೇ ಬೇರೆ. ಸೇಮ್ ಇದೇ ತಲೆನೋವಿಗೆ ಅಲೋಪತಿಯಲ್ಲಿ ಒಂದು ಪದೇ ಪದೇ ಬರ್ತಾ ಇದೆಯಾ, ವಯಸ್ಸು ಎಷ್ಟಾಗಿದೆ, ಕಾಯಿಲೆ ಏನಿದೆ, ಇದಕ್ಕೆ ಪೇಯ್ನ್ ಕಿಲ್ಲರ್ ಕೊಟ್ಟರೆ ಎಷ್ಟು ಸೂಕ್ತವಾಗಿರುತ್ತೆ, ಪೇಯ್ನ್ ಕಿಲ್ಲರ್ ಜೊತೆಗೆ ಸ್ಟ್ರೆಸ್ ರಿಲೀಫ್ ಮಾಡೋ ಮೆಡಿಸಿನ್ ಒಂದು ಕೊಡೋಣ, ಅದ್ರ ಜೊತೆಗೆ ವಯಸ್ಸಾಗಿದೆ, ನಿಮಗೆ ವಿಟಮಿನ್ಸ್ ಕಡಿಮೆ ಇದೆ, ಅದು ಕಡಿಮೆ ಇದೆ, ಅದಕ್ಕೊಂದು ಬಿ ಕಾಂಪ್ಲೆಕ್ಸು ಮಿನರಲ್ಸು ಏನಾರ ಕೊಡೋಣ. ವಯಸ್ಸಾದಮೇಲೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗಿರುತ್ತೆ, ಅದಕ್ಕೊಂದು ಕ್ಯಾಲ್ಸಿಯಂ ಆಡ್ ಮಾಡೋಣ. ಇದು ಅಲೋಪತಿ ಡಯಾಗ್ನೈಸಿಂಗ್ ಸಿಸ್ಟಮ್. ಇದು ನಮ್ಮ TCM ಅಥವಾ TEM ಸಿಸ್ಟಮಲ್ಲಿ ನೀವು ಡಯಾಗ್ನೈಸ್ ಮಾಡ್ತಾ ಇರೋದು ಬೇಸ್ಡ್ ಆನ್ ನೇಚರ್. 5 ಎಲಿಮೆಂಟ್ಸ್ ಥಿಯರಿ, ಪಂಚಭೂತಗಳ ಜೊತೆಗೆ ಕೋರಿಲೇಟ್ ಮಾಡಿಕೊಂಡು ನೀವು ಮಾಡ್ತಾ ಇರೋದಿಲ್ಲ. ಸೊ ಹಾಗಾಗಿ ಟೋಟಲ್ ಸಿಸ್ಟಮೇ ಡಿಫ್ರೆಂಟ್ ಆಗಿರುತ್ತೆ. ಡಿಫ್ರೆಂಟ್ ಅನ್ನೋದಕ್ಕಿಂತ ನಾವು ಉಲ್ಟಾ ಅಂತಲೇ ಹೇಳ್ಬಿಡ್ತೀನಿ. ಅಲೋಪತಿಗೂ ನಮಗೂ ಪಕ್ಕಾ ಉಲ್ಟಾ ಇರುತ್ತೆ. ನೀವು ಅವರು ಯೋಚನೆ ಮಾಡೋ ರೀತಿಗೂ ನಾವು ಯೋಚನೆ ಮಾಡೋ ರೀತಿಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಯಾವುದೋ 1-2-3 ಕೋರಿಲೇಟ್ ಆಗ್ಬೋದು, ನಾನು ನೋಡಿದ್ದೀನಿ ಕೋರಿಲೇಟ್ ಆಗ್ತಾ ಇದೆ 2-3, ಬಟ್ ಬೇರೆ ವಿಷಯಗಳಲ್ಲಿ ಪಕ್ಕಾ ತದ್ ವಿರುದ್ಧವಾಗಿ ನಾವು ಅದನ್ನು ಡಯಾಗ್ನೋಸ್ ಸಿಸ್ಟಮು ಮಾಡ್ತಾ ಇದ್ದೀವಿ. ಟ್ರೀಟ್ಮೆಂಟ್ ಸಿಸ್ಟಮ್ ಸಹ ತದ್ ವಿರುದ್ಧವಾಗಿರುತ್ತೆ. ಅಂದರೆ ನಾವು ವಿರುದ್ಧವಾಗಿಲ್ಲ ಅಂತ ತಿಳ್ಕೊಳ್ಳಿ. ನಾವು ಇಷ್ಟು ದಿವಸ ಏನು ತೊಗೊಂಡಿದ್ದೀವಿ ತಿಳ್ಕೊಂಡಿವಿ, ಅದು ವಿರುದ್ಧವಾಗಿತ್ತು. ಈಗ ನಾವು ಕರೆಕ್ಟಾಗಿರೋ ರೂಟಲ್ಲಿ ಹೋಗ್ತಾ ಇದ್ದೀವಿ. ಓಕೆ, ನಾನು ಹೇಳ್ತಾ ಇರೋದು ನಮಗೆ ವಿರುದ್ಧವಾಗಿರುವಂಥ ಟ್ರೀಟ್ಮೆಂಟ್, ಅದು ಬೇರೆ ಇನ್ನೇನು ಅಲ್ಲ. ಸೊ ಹಾಗಾಗಿ ಪ್ರತಿಯೊಬ್ಬರು ಇನ್ನೊಂದು ಸರಿ ಹೇಳ್ತೀನಿ, ನೆಕ್ಸ್ಟ್ ವೀಕ್ ಕ್ಲಾಸ್ ಬರೋವಾಗ 5 ಎಲಿಮೆಂಟ್ಸನ್ನು ಇನ್ನೂ ಡೀಪಾಗಿ ತಿಳ್ಕೊಳ್ಳಿ. ನಾನು 5 ಎಲಿಮೆಂಟ್ಸ್ ನಿಮಗೆ ಡೀಪಾಗಿ ಹೇಳೋಲ್ಲ, ಈ ಬೇಸ್ಡ್ ಆನ್ ಡಿಸೀಸ್ಗಳನ್ನ ನಾನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಎಲಿಮೆಂಟನ್ನ ಸಾಧ್ಯ ಆದಷ್ಟು ನಿಮ್ಮಲ್ಲಿ ಆಲ್ರೆಡಿ ವಿಡಿಯೋಗಳಿದೆ, ಸಾಕಷ್ಟು ವಿಡಿಯೋಗಳಿರೋದ್ರಿಂದ 5 ಎಲಿಮೆಂಟ್ಸ್ ಥಿಯರಿ ನಿಮ್ಮಲ್ಲಿ ವಿಡಿಯೋಸ್ ಯಾವುದಿದೆ ಅಂದರೆ 1 to 15 ಅಥವಾ 1 to 18 ಏನು ವಿಡಿಯೋಸ್ ಇದೆಯಲ್ವಾ, ಇನ್ ಆ್ಯಂಡ್ ಯಾಂಗ್ ಮತ್ತು 5 ಎಲಿಮೆಂಟ್ ಥಿಯರಿ. ಅದರಲ್ಲಿ ಇನ್ ಆ್ಯಂಡ್ ಯಾಂಗಿಂದ ಸ್ಟಾರ್ಟ್ ಮಾಡಿ, ಐ ಥಿಂಕ್ 2nd and 3rd ವಿಡಿಯೋ ಅಂತ ಸ್ಟಾರ್ಟ್ ಆಗುತ್ತೆ ಇನ್ ಆ್ಯಂಡ್ ಯಾಂಗ್ ಥಿಯರಿ. 2nd ವಿಡಿಯೋದಲ್ಲಿ 0 ಸ್ಟೇಟ್ ಮೆಡಿಟೇಷನ್ ಸ್ಟಾರ್ಟ್ ಆಗುತ್ತೆ. 3rd ವಿಡಿಯೋ ಇದೆಯಲ್ಲ, 3rd to 18th ವಿಡಿಯೋವರೆಗೂ ನೀವೆಷ್ಟು ರಿಪೀಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಮಾಡಿ. ಇನ್ ಆ್ಯಂಡ್ ಯಾಂಗ್ ಆ್ಯಂಡ್ 5 ಎಲಿಮೆಂಟ್ ಡೀಪ್ ಥಿಯರಿ ನಿಮ್ಗೆ ಅದ್ರಲ್ಲಿ ಸಿಕ್ಕುತ್ತೆ. ನೀವೆಲ್ಲ ಎಲ್ಲಿ ಫೇಲ್ಯೂರ್ ಆಗಿದ್ದೀರಾ ಅಂತ ನಾನು ಹೇಳ್ತೀನಿ. ವಿಡಿಯೋ ಕೈಗೆ ಸಿಕ್ಕಿದ ತಕ್ಷಣ ಎಲ್ಲ ಸ್ಟಾರ್ಟ್ ಮಾಡಿರೋದು ಲಿವರ್ ಆ್ಯಂಡ್ ಗಾಲ್ ಬ್ಲಾಡರ್ ವಿಡಿಯೋ ಅಂತ ಸ್ಟಾರ್ಟ್ ಮಾಡಿರೋದು. ಫಸ್ಟೇ ಪಾಯಿಂಟ್ ಹಾಕೋದು ತಿಳ್ಕೊಂಬಿಡೋಣ, ಈ ಥಿಯರಿ ಆಮೇಲೆ ನೋಡ್ಕೊಳ್ಳೋಣ, ಫ್ರೀ ಆದಾಗ ನೋಡ್ಕೊಂಬಿಡೋಣ ಅಂತ. ಸೊ ಹಾಗಾಗಿ ಬೇಸಿಕ್ ಅಂತ ಡೈರೆಕ್ಟ್ ಜಂಪ್ ಮಾಡಿಬಿಟ್ಟಿರ್ತೀರ. ಯಾವಾಗ ಡೈರೆಕ್ಟ್ ಜಂಪ್ ಮಾಡಿದ್ರೆ 6 ಕೀ ತಳಬುಡ ಅರ್ಥ ಆಗಲಿಲ್ಲ. ಇವತ್ತಿಂದನೂ ನೀವು ಸ್ಟಾರ್ಟ್ ಮಾಡಿ. ನಂಬರ್ 3ಇಂದನಾರು ನೋಡಿ, ಇಲ್ಲ ನಂಬರ್ 1ಇಂದನಾರು ನೋಡಿ, ಪರವಾಗಿಲ್ಲ. 2ನೇದರಲ್ಲಿ ನಿಮ್ಮನ್ನು 0 ಸ್ಟೇಟಿಗೆ ಕರ್ಕೊಂಡು ಹೋಗ್ತಾರೆ ಸಾರು. ಸೊ 0 ಸ್ಟೇಟ್ಗೆ ಹೋಗ್ಬಿಟ್ಟು ಮೈಂಡನ್ನೆಲ್ಲ ಖಾಲಿ ಮಾಡಿಕೊಂಡು ಹೊಸ್ದಾಗಿ ಇನ್ನೊಂದು ಸರಿ 5 ಎಲಿಮೆಂಟನ್ನ ಸ್ಟಾರ್ಟ್ ಮಾಡಿ. ನನ್ನ ಪ್ರಕಾರ ನೆಕ್ಸ್ಟ್ ವೀಕ್ ಬರೋ ಅಷ್ಟರಲ್ಲಿ ಮಿನಿಮಮ್ 2 ಟೈಮ್ಸ್ ಆದರೂ ನೋಡಿರಿ. ಈ ಒಂದು 15 to 18 ವೀಡಿಯೋಸ್ನ ಒಂದು 2 ಟೈಮ್ಸ್ ಆದರೂ ನೋಡ್ಕೊಬನ್ನಿ. ಡೆಫಿನೆಟಾಗಿ ಹೇಳಿದ ತಕ್ಷಣ ಅರ್ಥ ಆಗುತ್ತೆ. ಡೇ 1ನಲ್ಲೇ ನೀವು 6 ಕೀ ಪಾಯಿಂಟನ್ನು ಕೊಡ್ಬೋದು ಒಬ್ಬರಿಗೆ, ಮಲ್ಟಿಪಲ್ ಕೊಡೋಕೆ ಹೋಗಬೇಡಿ. ಪ್ರಾಬ್ಲಮ್ ಈಗಿದೆಯಾ, ಈಗ ನಾನು ಎಕ್ಸಾಂಪಲ್ ತಲೆನೋವು ತೋರಿಸ್ದೆ, ಸೊ ಅದೇ ಥರ ಹೊಟ್ಟೆ ನೋವು ಬಂದಿದೆಯಾ 1 ಪಾಯಿಂಟ್ ಹಾಕಿ. ಎಕ್ಸಾಂಪಲ್ ಅದನ್ನು ಕೊಡ್ತೀನಿ, ಹೊಟ್ಟೆ ನೋವುದು ಇವಾಗ ಹೆಂಗೆ ಈಸಿ ಆಗುತ್ತೆ ನಿಮಗೆ ಅನ್ನೋದು. ಒಂದು ಹೊಟ್ಟೆ ನೋವು ಮಕ್ಕಳಲ್ಲಿ ಸಹಜವಾಗಿ ಬರುತ್ತೆ. ಮಕ್ಕಳಿಗೆ 2 ಕಾಯಿಲೆ ಬರೋದು, ಎಲ್ಲರೂ ಜ್ಞಾಪಕ ಇಟ್ಕೊಳ್ಳಿ, ಗಮನ ಇಟ್ಕೊಳ್ಳಿ. ಮಕ್ಕಳಿಗೆ 2 ಕಾಯಿಲೆ ಬರುತ್ತೆ, ಒಂದು ಜ್ವರ ಬರುತ್ತೆ, ಇನ್ನೊಂದು ಹೊಟ್ಟೆ ನೋವು ಬರುತ್ತೆ. 2 ಕಾಯಿಲೆ ಬಿಟ್ಟು ಬೇರೇನೂ ಬರೋಲ್ಲ. 3ನೇದು ಕಾಯಿಲೆ ಬರುತ್ತೆ, ಇದು ಕಾಯಿಲೆ ಅಲ್ಲ. ಮಕ್ಕಳು ಅಳ್ತಾರೆ, ನಿಮಗೆ ಗೊತ್ತಾಗಲ್ಲ ಯಾಕೆ ಅಳ್ತಾರೆ ಅಂತ. ಬಟ್ಟೆಯಲ್ಲಿ ಇರುವೆ ಕಚ್ಚಿರುತ್ತೆ, ಇಲ್ಲ ಏನೋ ಚುಚ್ತಾ ಇರುತ್ತೆ ಮಕ್ಕಳಿಗೆ, ಅವ್ರು ಹೇಳಕ್ಕೆ ಬರಲ್ಲ, ಅಳ್ತಾ ಇರ್ತಾರೆ. ಅದು ಕಾಯಿಲೆ ಅಲ್ಲ, ಈ 2 ಕಾಯಿಲೆ. ದೊಡ್ಡವರಲ್ಲಿ ಹೊಟ್ಟೆ ನೋವು ಬಂದಾಗ ಸಿಂಪಲ್ಲಾಗಿ ಸ್ಟಮಕ್ಕಲ್ಲಿ ಹ್ಯೂಮಿಡಿಟಿನ ರೈಸ್ ಮಾಡಿ, ವಿಂಡನ್ನು ಕಡಿಮೆ ಮಾಡಿ, ಬೇರೆ ಇನ್ನೇನು ಬೇಡ. 15 to 20 ಮಿನಿಟ್ಸ್ ಕಡಿಮೆ ಆಗೋಗುತ್ತೆ. ಸ್ಟಮಕ್ ಮೆರಿಡಿಯನ್ ಗೊತ್ತಿದೆ ನಿಮಗೆ, ಯಾವುದು ಸ್ಟಮಕ್ಕು, ಲಿವರು, ಸ್ಟಮಕ್ಕು, ಕರೆಕ್ಟ್ ಅಲ್ವಾ? ಇದೇ ಸ್ಟಮಕ್ ಮೆರಿಡಿಯನ್. ಈ ಮೆರಿಡಿಯನಲ್ಲಿ ಏನು ಮಾಡ್ತೀರಾ ನೀವು? ಇಲ್ಲಿಂದ ಅಲ್ವಾ ಮೆರಿಡಿಯನ್ ನೋಡ್ಕೊಳ್ಳೋದು. ಇದನ್ನು ಈಗ ನೋಡ್ಕೊಳ್ಳೋದು ಮೇಲಿಂದ ಬರುತ್ತೆ. ಹಾಟ್ನೆಸ್ ಹಿಂಗೆ, ಇದಕ್ಕಾದರೆ ಇಲ್ಲಿಂದ ಬರುತ್ತೆ. ಸೊ ಇಲ್ಲಿಂದ ಏನು ಮಾಡ್ತೀರಾ? ಹಾಟ್ನೆಸ್ಸು, ಹೀಟು, ವಿಂಡು, ಹ್ಯೂಮಿಡಿಟಿ, ಡ್ರೈನೆಸ್ಸು, ಕೋಲ್ಡ್ನೆಸ್. ಇಲ್ಲೊಂದು ಎಲ್ಲೋ ಇಡಿ, ಇಲ್ಲೊಂದು ಎಲ್ಲೋ ಡಾಟ್ ಇಡಿ.
ಜಸ್ಟ್ 15 to 20 ಮಿನಿಟ್ಸ್. ಬೇಡ ಇನ್ನೊಂದು ಬೇಕಾದ್ರೆ ಇನ್ನೊಂದು 10 ನಿಮಿಷ, ನಾವು ಕಡಿಮೆ ಆಗಿಲ್ಲ ಅಂದರೆ ಇನ್ನೂ 10 ನಿಮಿಷ ಮಾಡಿ. ಸಿಂಪಲ್ಲಾಗಿ ಏನು ಮಾಡ್ತೀರಾ ನೋಡಿ, ಈ ಎರಡೂ ಕಣ್ಣುಗಳ ಮಧ್ಯದಲ್ಲಿ ಈ ಮೂಳೆಯಲ್ಲಿ ಒಂದು ಹಳ್ಳ ಸಿಕ್ಕುತ್ತೆ. ಈ ಹಳ್ಳನ ಒಂದು 30 ಸೆಕೆಂಡ್ಸ್ನ ಮಸಾಜ್ ಮಾಡಿ ಸಾಕಿಂಗೆ. ಈ ಮಸಾಜಿನ 30 ಸೆಕೆಂಡ್ಸ್ ಮಾಡಿ ನಿಲ್ಲಿಸೋ ಅಷ್ಟರಲ್ಲಿ ಹೊಟ್ಟೆನೂ ಕಡಿಮೆ ಆಗೋಗುತ್ತೆ. ದಿಸ್ ಈಸ್ ದ ಬ್ಯೂಟಿ. 6 ಕೀಯಲ್ಲಿ ಹೆಂಗೆ ಅಂದರೆ ಚಿಟಿಕೆ ಹೊಡೆದಂಗೆ ನಾವು ರಿಸಲ್ಟ್ ತೊಗೊಳ್ತೀವಿ. ಸೊ ನೀವು ಅದೇ ಥರ ರಿಸಲ್ಟ್ ಕೊಡಬೇಕಾ ಪೇಷಂಟ್ಗೆ, ಇನ್ಸ್ಟೆಂಟಾಗಿ ಮಾಡಬೇಕಾ? ಒನ್ಸ್ ಅಗೇನ್ 5 ಎಲಿಮೆಂಟ್ಸ್ ಥಿಯರಿನ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾನು ಹೇಳಿರೋ ಅಷ್ಟು ವಿಡಿಯೋಗಳನ್ನ ನೀವು ನೋಡ್ಕೊಳ್ಳಿ, ನೋಡ್ಬಿಟ್ಟು ರಿಪೀಟ್ ಮಾಡಿ ಕ್ಲಾಸಲ್ಲಿ ಕೂತ್ಕೊಳ್ಳಿ. ಡೆಫಿನೆಟಾಗಿ ನಿಮಗೆ ಪೂರ್ತಿ ಕ್ಲೀನಾಗಿ ಸಂಪೂರ್ಣವಾಗಿ ನಿಮಗೆ ಒಂದೇ ಸಿಂಗಲ್ ಶಾರ್ಟಲ್ಲಿ ನಿಮಗೆ ಅರ್ಥ ಮಾಡಿಸ್ತೀನಿ. ಬೇಸಿಕ್ಕನ್ನು ಚೆನ್ನಾಗಿ ತಿಳ್ಕೊಳ್ಳಿ. ಡೆಫಿನೆಟಾಗಿ ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನಿಮಗೆ ಫಾಸ್ಟಾಗಿ ಎಫೆಕ್ಟಿವ್ ಆಗಿ ಅರ್ಥ ಆಗುತ್ತೆ.